ಕೊಡಿ ಕೊಡಿ ಹೋಗಿ ಹೋಗಿ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಗೌರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಇಡೀ ಜಗತ್ತಿಗೆ ಶ್ರೀಕೃಷ್ಣನೇ ಸತ್ಯವಾದ ದೇವರು ಅಂತ ನಾವೆಲ್ಲ ಹಿಂದೂ ಪರಂಪರೆ ಮತ್ತು ಸನಾತನ ಧರ್ಮ ತಿಳ್ಕೊಂಡು ಬಂದಿದೆ. ಹಾಗೆ ಆ ಪದ್ಧತಿ ಪ್ರಕಾರ ಪ್ರತಿ ದೇವಾಲಯಗಳಲ್ಲೂ ಕೂಡ ವಿಷ್ಣು, ಕೃಷ್ಣ, ಜಗನ್ನಾಥ, ನಾರಾಯಣ ಅನ್ನೋ ರಂಗನಾಥ ಅಂತ ನಾನಾ ವಿಧದ ಹೆಸರುಗಳಲ್ಲಿ ಅದನ್ನು ಪೂಜಿಸೋ ಭಕ್ತರು ಮತ್ತು ಭಕ್ತರ ವೃಂದವೇ ಇದೆ. ಇದು ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ವ್ಯಾಸರಾಯರಿಂದ ಪ್ರತಿಷ್ಠಾಪನೆ ಆಗಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ಜೊತೆಗೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಮುತ್ತುರಾಯ ಸ್ವಾಮಿ ಕೂಡ ಅನಾವರಣಗೊಳಿಸಿದ್ದಾರೆ. ಇದು ರಾಜಮಹಾರಾಜರ ಕಾಲದಿಂದಲೂ ಕೂಡ ಪೂಜೆ ಮತ್ತು ಪುನಸ್ಕಾರಗಳನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. 1850 ಚಿಲ್ಲರೆ ವರ್ಷಗಳಲ್ಲಿ ಈ ಒಂದು ದೇವಸ್ಥಾನ ನಿರ್ಮಿಸಲ್ಪಟ್ಟಿತ್ತು ಅಂತ ಪುರಾವೆ ಇದೆ, ಇತಿಹಾಸ ಇದೆ. ಆ ಇತಿಹಾಸದ ಪ್ರಕಾರ ಇದು ನಿರಂತರವಾಗಿ ನಮ್ಮ ದೊಡ್ಡಬೊಮ್ಮಸಂದ್ರ ಗ್ರಾಮದ ಜನ ಪ್ರತಿನಿತ್ಯ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿತ್ಯ ಪೂಜೆ ಇಲ್ಲಿ ವಾರದ ಪೂಜೆ ಅಥವಾ ಅಂಥ ಪೂಜೆಗಳು ಇಲ್ಲ, ಪ್ರತಿನಿತ್ಯ ಪೂಜೆ ಇದೆ. ಸಹಸ್ರಾರು ಜನ ಸೇವಾಕರ್ತರುಗಳಿದ್ದಾರೆ. ಅದೇ ರೀತಿ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜೆಗಳು, ಮತ್ತು ವೈಕುಂಠ ಏಕಾದಶಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಮುಂತಾದ ಪೂಜೆಗಳನ್ನ ಕೂಡ ಪುನಸ್ಕಾರಗಳನ್ನ ಕೂಡ ಸಹಸ್ರಾರು ಜನ ಸಂಖ್ಯೆ ಸೇರಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಭಗವಂತ ನೆಲೆ ನಿಂತಿರೋದ್ರಿಂದ ಏನು ಅಂದರೆ ನಾವು ಇದನ್ನು ಪ್ರಚಾರ ಮಾಡೋದಿಲ್ಲ. ಯಾಕೆಂದರೆ ಪ್ರಚಾರ ಮಾಡಿದ್ರೆ ಇವಾಗಿನ ಕಾಲದಲ್ಲಿ ನಂಬಲ್ಲ ಯಾರೂ ಕೂಡ. ಸೊ ಹಾಗಾಗಿ ನಾವು ಇದುವರೆಗೂ ದೇವಸ್ಥಾನದಲ್ಲಿ ಹೇಳಲ್ಪಟ್ಟಿಲ್ಲ. ಇದು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೇ ಇದು ನಾಮಕರಣ ಆಗಿದೆ. ಯಾರಿಗೆ ಹೊಸ ಮದುವೆಗಳಿಗೆ ಅಥವಾ ದೇವಾಲಯದಲ್ಲಿ ಪ್ರತಿನಿತ್ಯ ಭಾಗವತಾಚಾರ್ಯರು